18 ವರ್ಷಗಳ ತಪಸ್ಸು ಕೊನೆಗೂ ಫಲಿಸಿತು ಅನ್ನೋ ಹಾಗೆ ಆರ್ಸಿಬಿ ಕಪ್ಪೇನೋ ಗೆಲ್ತು. ಆದ್ರೆ ಸೆಲೆಬ್ರೇಷನ್ ಹೊತ್ತಿಗೆ ಸಂಭ್ರಮ ಸಾವಿನ ಸೂತಕಕ್ಕೆ ತಿರುಗಿ ಹೋಯಿತು. ಜೂನ್ 4 ಒಂದು ಕರಾಳ ದಿನವಾಗಿ ಉಳಿದು ಹೋಯಿತು. ಈ ದುರಂತಕ್ಕೆ ಹೊಣೆ ಯಾರು ಅನ್ನುವಂತಹ ಸವಾಲಿನ ಬೆನ್ನಲ್ಲೇ ಈಗ ಆರ್ಸಿಬಿಯ ವಿರುದ್ಧ ಎಲ್ಲರೂ ಕೂಡ ಬೊಟ್ಟು ಮಾಡ್ತಿದ್ದಾರೆ. ಇದರ ಎಫೆಕ್ಟ್ ಒಂದು ಕಡೆ ಆದ್ರೆ 2026ರಲ್ಲಿ ಆರ್ಸಿಬಿ ಟೂರ್ನಿಯಿಂದ ಬ್ಯಾನ್ ಆಗುತ್ತೆ ಅನ್ನುವಂಥ ಗುಮಾನಿ ಕೂಡ ಎದ್ದಿದೆ. ಮತ್ತೊಂದು ಕಡೆಯಲ್ಲಿ ಅತಿ ಹೆಚ್ಚು ಬ್ರ್ಯಾಂಡ್ ವ್ಯಾಲ್ಯೂ ಹೊಂದಿರುವಂಥ ಆರ್ಸಿಬಿ ಟೀಮ್ ಸೇಲ್ ಆಗುತ್ತೆ ಅನ್ನುವಂಥ ಗುಲ್ಲು ಕೂಡ ಶುರುವಾಗಿದೆ. ಆರ್ಸಿಬಿ ಮಾಲೀಕತ್ವವನ್ನು ಬಿಟ್ಟುಕೊಡುವುದಕ್ಕೆ ಡಿಯಾಜಿಯೋ PLC ನಿರ್ಧಾರ ಮಾಡಿದಾರಂತೆ. ಅಲ್ಲದೆ ಕಂಪನಿಯ ಷೇರುಗಳನ್ನು ಮಾರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ಇದರಿಂದ ಆರ್ಸಿಬಿ ಫ್ಯಾನ್ಸ್ ಸಿಕ್ಕಾಪಟ್ಟೆ ಶಾಕಿಗೆ ಒಳಗಾಗಿದ್ದಾರೆ. ಹಾಗಾದ್ರೆ ಈಗ ಫ್ರಾಂಚೈಸಿ ಸೇಲ್ ನಿರ್ಧಾರ ಯಾಕೆ ಅಂತ ನೋಡ್ತಾ ಹೋಗೋದಾದ್ರೆ ಬಹಳ ಪ್ರಮುಖವಾಗಿ ಆದರೆ ಟಫ್ ರೂಲ್ಸ್ಗಳು ಕೂಡ ಈಗ ಮಾಡಿದ್ದಾರೆ. ಈ ಬೆನ್ನಲ್ಲೇ ಅಲ್ಲಿ ಆರೋಗ್ಯ ಸಚಿವಾಲಯದಿಂದ ಈಗ ರೂಲ್ಸ್ ಜಾರಿಗೆ ಚಿಂತನೆಯನ್ನು ನಡೆಸಲಾಗ್ತಿದೆ. ಒಂದಿಷ್ಟು ಟಫ್ ರೂಲ್ಸ್ನ ಜಾರಿ ಮಾಡೋದಕ್ಕೆ. ಆದರೆ RCB ಟೀಮ್ ಆಲ್ಕೋಹಾಲ್ ಕಂಪನಿಯ ಒಡೆತನದಲ್ಲಿದೆ, ಬಹಳ ಪ್ರಮುಖವಾಗಿ ಗೊತ್ತಿರುವಂಥದ್ದು. ಹೀಗಾಗಿ ಈ ನಿಯಮಗಳಿಂದ ಫ್ರಾಂಚೈಸಿಗೆ ಕಷ್ಟಗಳು ಕೂಡ ಎದುರಾಗ್ತಿದೆ. ಬಹಳ ಪ್ರಮುಖವಾಗಿ ಗಮನಿಸ್ತಾ ಹೋಗೋದಾದರೆ ಇತ್ತೀಚೆಗೆ ಕಂಪನಿಯ ಮದ್ಯ ಮಾರಾಟ ಕುಸಿತ ಆಗಿತ್ತು. ಡಿಯಾಜಿಯೋ PLCಯ ಪ್ರಾಡಕ್ಟ್ ಅಮೆರಿಕದಲ್ಲಿ ಭಾರಿ ಕುಸಿತ ಆಗಿತ್ತು. 11 ಸಾವಿನ ದುರಂತದ ಬಳಿಕ ಈಗ ಟಫ್ ರೂಲ್ಸ್ಗೆ ಬರುವಂಥ ಸಾಧ್ಯತೆ ಇದೆ. ಕಠಿಣ ನಿಯಮ ಜಾರಿ ಆದರೆ RCB ತಂಡಕ್ಕೆ ಸಂಕಷ್ಟ ಎದುರಾಗುತ್ತೆ. ಹೀಗಾಗಿನೇ ಮಾಲೀಕತ್ವವನ್ನು ಬಿಟ್ಟು ಕೊಡುವುದಕ್ಕೆ ಡಿಯಾಜಿಯೋ ಒಂದಿಷ್ಟು ನಿರ್ಧಾರ ಮಾಡಿಕೊಂಡಿದ್ದಾರೆ. ಅಂದರೆ ತಂಬಾಕು, ಆಲ್ಕೋಹಾಲು ಬ್ರ್ಯಾಂಡ್ಗಳ ಜಾಹೀರಾತುಗಳ ನಿಷೇಧ ಆಗುತ್ತೆ. ಟೂರ್ನಿಯಲ್ಲಿ ತಂಬಾಕು, ಮದ್ಯ ಈ ಜಾಹೀರಾತಿನ ಪ್ರಚಾರ ನಿಷೇಧ ಆಗುತ್ತೆ. ಈ ಅನಾರೋಗ್ಯಕರ ವಸ್ತುಗಳ ನೇರ ಮತ್ತು ಪರೋಕ್ಷ ಪ್ರಚಾರಕ್ಕೆ ತಡೆ ನೀಡುವಂಥ ಚಾನ್ಸಸ್ ಇದೆ. ಆರೋಗ್ಯ ಸಚಿವಾಲಯದಿಂದನೇ ಈಗ ಕಠಿಣ ನಿಯಮ ಜಾರಿ ಆಗುವಂಥ ವಿಚಾರ. ಅಂದರೆ RCB ಬ್ಯಾನ್ ಆಗುತ್ತಾ, ಏನಾಗುತ್ತೆ ಅನ್ನೋ ಪ್ರಶ್ನೆ ಇದೆ. ಅಂದರೆ ಫ್ರಾಂಚೈಸಿ ಸೇಲ್ ನಿರ್ಧಾರ ಯಾಕೆ ಅಂತ ನೋಡ್ತಾ ಹೋಗೋದಾದರೆ ಅಲ್ಲಿ ಭಾಳ ಪ್ರಮುಖವಾಗಿ ನಾವು ನೋಡಬೇಕಾಗಿರೋದು ಅಂದರೆ ಇತ್ತೀಚೆಗೆ ಕಂಪನಿಯ ಮದ್ಯ ಮಾರಾಟ ಕುಸಿತ ಆಗಿತ್ತು RCB. ಅದರಲ್ಲಿ ಆ ನಿಟ್ಟಿನಲ್ಲಿ ಈಗ ಡಿಯಾಜಿಯೋ PLC ಅಂದರೆ ಪ್ರಾಡಕ್ಟ್ ಅಮೆರಿಕದಲ್ಲಿ ಭಾರಿ ಕುಸಿತ ಆಗಿತ್ತು. ದೊಡ್ಡ ಮಟ್ಟದಲ್ಲಿ ಬಿದ್ದೋಯ್ತಲ್ಲಿ, ಆರ್ಥಿಕವಾಗಿ ದೊಡ್ಡ ಸಂಕಷ್ಟ ಕೂಡ ಸಿಕ್ತು. ಈಗ 11 ಸಾವಿನ ದುರಂತದ ಬಳಿಕ ಒಂದಿಷ್ಟು ಟಫ್ ರೂಲ್ಸ್ ಬರುವಂಥ ಸಾಧ್ಯತೆ ಇದೆ. ಮಹತ್ವದ ಬದಲಾವಣೆ ಆಗುತ್ತೆ ಟೂರ್ನಿಯಲ್ಲಿ. ಕಠಿಣ ನಿಯಮ ಎಲ್ಲಾದರೂ ಜಾರಿ ಆದರೆ RCB ತಂಡಕ್ಕೆ ಸಂಕಷ್ಟ ಆಗುತ್ತೆ. ಹೀಗಿರಬಾರ್ದು ಅನ್ನೋದಾಗಿ ಹೊಸ ರೂಲ್ಸ್ಗಳನ್ನು ತರೋದಕ್ಕೆ ಹೋದರೆ, ಹಾಗಾಗಿ ಮಾಲೀಕತ್ವವನ್ನು ಬಿಟ್ಟು ಕೊಡಲು ಡಿಯಾಜಿಯೋ PLC ನಿರ್ಧಾರವನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿದೆ. ಇತ್ತೀಚೆಗಷ್ಟೇ ಕಂಪನಿಯ ಮದ್ಯ ಮಾರಾಟ ಒಂದು ಕಡೆ ಕುಸಿತ ಆಯಿತು. ಅಮೆರಿಕದಲ್ಲೂ ಕೂಡ ಅವರ ಇಡೀ ಮಾರ್ಕೆಟಿಗೆ ಹೊಡೆತ ಬೀಳಿತು. ಜೊತೆಯಲ್ಲಿ ಈಗ ವಿಜಯೋತ್ಸವ ಸಂದರ್ಭದಲ್ಲಿ ಆಗಿರುವಂಥ ದುರಂತ, ಮಹಾ ಎಡವಟ್ಟು ಇಡೀ ಆ ಫ್ರಾಂಚೈಸಿಗೆ ಸಂಕಷ್ಟ ತಂದಿದೆ. ಈ ನಿಟ್ಟಿನಲ್ಲೇ ಹಲವು ಟಫ್ ರೂಲ್ಸನ್ನು ತರುವಂಥ ಚಾನ್ಸಸ್ಗಳಿದೆ. ಆ ಬಗ್ಗೆ ಚಿಂತನೆಗಳು ಕೂಡ ನಡೀತಾ ಇದೆ. ಆ ರೂಲ್ಸ್ ಬಂದರೆ RCBಗೆ ದೊಡ್ಡ ಹೊಡೆತ ಆಗುತ್ತೆ.